ವಿಚಾರವಾಗಿ ಇವತ್ತು ನಮ್ಮ ಮಾನ್ಯ ಶಾಸಕರ ವಿರುದ್ಧ ನಡೆದಂತ ಒಂದು ಏನ್ ಷಡ್ಯಂತ್ರ ನಡೀಲತ್ತೈತಿ, ಈ ಒಂದು ಷಡ್ಯಂತ್ರ ನಡೆದಂತ ಸಮಯದೊಳಗ ಇವತ್ತ ನಾವು ಎಲ್ಲರೂ ಹೇಳ್ತಾರ, ಮಾಧ್ಯಮದವರು ಹೇಳ್ತಾರು, ಇಡೀ ಸಮಾಜ ಹೇಳ್ತಾರು, ಹಾಲಿನಂತ ಸಮಾಜ ಈ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಕಳಕ್ ಬರುವಂತ ಕೆಲಸ ನಡೀತಾ ಇದೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ವ್ಯಕ್ತಿ ತನ್ನ ವ್ಯಕ್ತಿಗತವಾಗಿ ನಡೆದುಕೊಳ್ಳೋದು ಬಿಟ್ಟ ಇನ್ಯಾರೋ ನಮ್ಮ ಸಮಾಜವನ್ನ ದುರುಪಯೋಗ ಮಾಡುವಂತ ಕೆಲಸ ನಡೆದದ. ಅದಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರೆಲ್ಲರೂ ಸೇರಿ ಇವತ್ತೊಂದು ಸಭೆಯನ್ನು ಕರೆದು ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರನ್ನ ಅಂದ್ರೆ ಇವತ್ತ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಲ್ಲಿ ಸಮಾಜ ಯಾರ ಮನೆ ಸೊತ್ತಲ್ಲ, ಸಮಾಜಕ್ಕೆ ತಮ್ಮದೇ ಆದ ಒಂದು ಹಿಡಿತ ಇದೆ. ಸಮಾಜದೊಳಗೆ ನಮ್ಮಲ್ಲಿ ಇನ್ನಾದ್ರೂ ಹಿರಿಯರಿಂದ ಏನ್ ನಡ್ಕೋತ ಬಂದತ್ತೆ ಆ ಪದ್ಧತಿ ಇನ್ನೂ ಅದ್ರಾಗ ಇರೋದ್ರಿಂದ ನಾವು ನಮ್ಮ ಸಮಾಜದ ಏನೈತಿಪ್ಪ ಅನ್ನೋದ್ರ ಬಗ್ಗೆ ವಿಷಯನ ಹೇಳುವ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದವರನ್ನ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಆ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂತ ಎಲ್ಲ ನನ್ನ ಅವರಿವರನದೇ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಅಖಂಡ ಹಾಲು ಮತ ಸಮಾಜದಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಇವತ್ತೇನ್ ನಿನ್ನೆ ನಡೆದೈತಿ ಆ ಘಟನೆಗೆ ನಾವೆಲ್ಲರೂ ಕೂಡ ಸಮಾಜದ ಪರವಾಗಿದ್ದೀವಿ. ಸಮಾಜದ ಏನ ಒಳಿತು ಏನ್ ಆಗ್ತತಿ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಕ್ ತಯಾರಿದ್ದೀವಿ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಬಂದಿರತಕ್ಕಂತ ಎಲ್ಲ ನನ್ನ ಹಾಲು ಮತ ಸಮಾಜದ ಬಾಂಧವರಿಗೂ ಕೂಡ ಸ್ವಾಗತ ಸುಸ್ವಾಗತನ ಕೋರಿ ಈ ಒಂದು ಸುದ್ದಿಗೋಷ್ಠಿಗೆ ಚಾಲನೆ. ಅಣ್ಣ ನೀವು ಒಂಚೂರು ಮುಂದೆ ಒಬ್ಬೊಬ್ಬರು ಮಾತಾಡಿ ಇಲ್ಲಿ ಇವರು ಒಬ್ಬರು ಮಾತಾಡೋರು ಈಗ ನೀವು ಯಾರು ಒಂದು ನಿಮಿಷ ಮಾತಾಡಿ, ನಮ್ಮವ್ರು ಮೊದಲು ಮಾತಾಡೋರು ಮಾತಾಡ್ಲಿ, ನಾ ಡಿಸಿಷನ್ ಇಲ್ಲ ಶೆಲಪ್ ಮಾತಾಡ್ಸೋಣ್ರಿ. ಈಗ ನೀವು ದಯವಿಟ್ಟು ಒಂದಿಟ್ಟು ಮೊಬೈಲ್ಗಳೆಲ್ಲ ಶಾಂತ ಮಾಡ್ರಿ, ನಡು ಡಿಸ್ಟರ್ಬ್ ಯಾರು ಮಾಡ್ಬೇಡ್ರಿ. ಎಲ್ಲ ಪತ್ರಕರ್ತ ಸ್ನೇಹಿತರೆ, ಅವು ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳೇ, ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ಎಲ್ಲರೂ ಇವತ್ತು ಕೊಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿನ್ನೆ ಒಂದು ಅಕಸ್ಮಾತ್ ಆದ ಘಟನೆ ಆಗೈತಿ. ಲಕ್ಷ್ಮಣ ಸವದಿ ಅವರ ಮನೆಯಲ್ಲಿ ಆದನ್ನ ಘಟನೆ. ಆ ಘಟನೆ ನಾವು ಸಮಾಜದವರು ನಮ್ಮ ಕಣ್ಣಿಗೆ ಯಾರಿಗೆ ಕಾಣಿಲ್ಲ ಅಲ್ಲಿ, ಮತ್ತು ಅದು ನಿಜನೋ ಸುಳ್ಳು ಅನ್ನುವಂಥದ್ದು ನಮಗೆ ಪಕ್ಕಾ ಗೊತ್ತಿಲ್ಲ. ಅದರಿಂದ ಅದು ಏನೈತಿ ಸತ್ಯಾಸತ್ಯತೆ ಏನೈತಿ ಅದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಏನೋ ಆಗಲಿ, ಅದು ಅದರ ಬದ್ಧ ಅದಕ್ಕೆ ಯಾರು ಮಾಡ್ಯಾರೋ ಅದರ ತಪ್ಪು ಅವ್ರು ಮಾಡಬೇಕು. ಅದಕ್ಕೆ ನಿನ್ನ ಏನೊಂದು ಸಮಾಜದಾಗ ನಮ್ಮ ಒಂದು ಹಾಲು ಮತ ಸಮಾಜದ ಒಂದು ಬೆಂಬಲ ಅಥವಾ ಸೂಚಿಸಿ ಅಥವಾ ನಾವು ಹಾಲು ಮತ ಸಮಾಜ ನಾವು ನಮ್ಮ ಕೂಡ ಇರ್ತೀವಿ ಅದು ಅಂಥದ್ದು ಒಂದು ಏನು ನಮ್ಮಲ್ಲಿ ಒಬ್ಬ ಡೈರೆಕ್ಟರ್ ಅವರು ಮಾಡ್ಯಾರಲ್ಲ, ಅದು ಸರಿಯಲ್ಲ. ಆತನ ಸಮಾಜದ ಬಲಿ ಯಾರೇ ಇರಲಿ, ಇವತ್ತು ನಾನೇ ಇರಲಿ ಯಾರೇ ಇದ್ರು ಸಮಾಜ ಬಲಿ ಕೊಡುವಂಥ ಪರಿಸ್ಥಿತಿ ಆಗಬಾರ್ದು. ಮುಂದಿನ ದಿನಮಾನದಾಗ ಆದ್ರೂ ತಿದ್ದುಕೊಳ್ಳುವಂಥ ದಂಧೆ ಆಗಬೇಕು. ಮತ್ತು ಏನು ನೀನು ಮಾಡ್ಯಾರಲ್ಲ ಅದು ನಮಗೆ ಸಮಾಜದ ಎಲ್ಲ ನಾವು ಕಮಿಟಿ ಎಲ್ಲ ಹಿರಿಯರ ಕೂಡಿ ಚರ್ಚೆ ಮಾಡ್ಲಿಕ್ಕಾಗಿ ಎಲ್ಲರೂ ಅದನ್ನು ಖಂಡನೆ ಮಾಡ್ಯಾರ. ಈಗ ತಿಳ್ತು ಅದು ಆಗಬಾರ್ದು ಅನ್ನೋ ದೃಷ್ಟಿಯಾಗಿ ನಾವು ಇವತ್ತು ಪ್ರೆಸ್ ಮೀಟ್ ತಮ್ಮಲ್ಲಿ ಹೇಳಿಕೆ ಕೊಡ್ತೀವಿ. ಸರ್, ಈಗ ಹಾಲು ಮತದವ್ರ ಸಮಾಜ ಮೇಲೆ ಅನ್ಯಾಯ ಆಗಿತ್ತು ಅಂದ್ರೆ ಕೆಲವರು ಹೇಳ್ತಾರೆ, ಮತ್ತೆ ಇಲ್ಲಿ ಏನೂ ಆಗಿಲ್ಲ ಅಂತ ನೀವು ಹೇಳ್ತೀವಿ. ಈಗ ಯಾರು ಶಾಸಕರ ಮೇಲೆ ಒಂದು ಸುಳ್ಳು ಆರೋಪ ಮಾಡೋದಾರ ನೀವು ಹೇಳ್ತೀವಿ. ಈಗ ಅಲ್ಲಿ ಆದ ಘಟನೆ ಬಗ್ಗೆ ಏನಂತ? ಈಗ ಸುಳ್ಳು ಘಟನೆ ಅಂತ ನಾವು ಅನ್ನಂಗಿಲ್ಲ, ಆದ ಕಣ್ಣಿಗೆಲ್ಲ ನಾವು ಇಲ್ಲಿ ಇಲ್ಲಲ್ಲಿ ಅದಕ್ಕೆ ಎನ್ಕ್ವೈರಿ ಏನಿರ್ತೈತಿ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅನ್ನೋದು ಇರ್ತೈತಿ. ಅವ್ರು ತೀರ್ಮಾನ ತಗೋತಾರು, ತೀರ್ಮಾನ ತಗೊಂಡು ಮತ್ತೊಂದು ಸಭೆ ಮಾಡಿ ನಿರ್ಣಯ ಇತ್ತಂದ್ರೆ ಮತ್ತೆ ನಾವು ಒಂದು ಕಮಿಟಿ ಮೀಟಿಂಗ್ ಮಾಡಿ ಅದು ನಮ್ಮ ಸಮಾಜ ಹಿಂಗೆ ಅನ್ಯಾಯ ನಾವು ಎಂದೂ ಸಹಿಸಂಗಿಲ್ಲ, ಹಿಂದೂ ಸಹಿಸಿಲ್ಲ, ಮುಂದೂ ಸಹಿಸಂಗಿಲ್ಲ, ಅದನ್ನ ನಾವು ಖಂಡನೆ ಮಾಡ್ತೀವಿ. ಈಗ ಅದು ಆದ ಘಟನೆದ ಬದಲ ನಾವು ತಪ್ಪು ಅನ್ನುವಂಥದ್ದು ಪರಿಸ್ಥಿತಿ ನಾವು ಇಲ್ಲ. ತಿಳ್ತಾ ಮತ್ತೆ ಈಗ ನಮ್ಮ ಸಮಾಜ ಮ್ಯಾಗ ಒಬ್ಬರ ಮ್ಯಾಗನ ಆಗೈತಿಲ್ಲ, ಅಲ್ಲಿ ಮತ್ತೆ ಗಡ್ಯಾಕರು ನೌಕರ ಸಂಘದ ಏನೋ ಅವ್ರ ಬೇಡಿಕೆ ಇರ್ತಾವು, ಅವ್ರು ಬೇಡ್ಲಕ್ಕ ಇರಬೇಕು, ಮತ್ತೆ ಮೂರವ್ರು ಕೂಡ ಜೊತೆಗಿದಾರು, ಅವರು ಎಲ್ಲರೂ ಗಪ್ಪದಾರು. ಈ ನಮ್ಮ ಸಮಾಜನೇ ಯಾಕೆ ಹಿಂದುಳಿದ ಸಮಾಜ, ಮೊದಲೇ ನಾವು ಯಾರು ಇದರಾಗ್ರೆ ನಾವು ಇರ್ತೀವೋ ಅಂತಂದ್ರೆ ನಮ್ಮ ಸಮಾಜ ಈಗ ಡೆವಲಪ್ಮೆಂಟ್ ಮಾಡ್ಕೋಬೇಕಾಯ್ತು. ಇಲ್ಲಿ ತನಕ ನಾವು ಕತ್ಲ್ಯಾಗ ಮನಿಕೇದೀವಿ. ಈಗ ಅದಕ್ಕೊಂದು ರೂಪಾರೇಷೆ ಬರ್ಲತ್ತವು, ಅದಕ್ಕೆ ಕಳಂಕ ತರಬಾರ್ದು. ಯಾರು ದಯಮಾಡಿ ವಿನಂತಿ ಮಾಡ್ಕೋತೀವಿ ನಮ್ಮ ಸಮಾಜವ್ರಿಗೆ. ಇನ್ನು ಅವ್ರು ಕೂಡ ನಾವು ಸಮಾಜ ಕೂಡ ಮಾತಾಡ್ತೀವಿ. ಯಾವುದೇ ವಿಷಯ ಇದ್ದರೂ ಕೂಡ ನಮ್ಮ ಸಮಾಜ ಅಥವಾ ಹಿರಿಯತನ ಇದ್ದವ್ರಿಗೆ ಗಮನಕ್ಕೆ ತರಬೇಕು. ಮುಂದಿನ ದಿನಮಾನದಾಗ ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಮ್ಮದು
ಅಭಿಪ್ರಾಯ ಐತಿ. ಈಗ ನಿಮ್ ಸಮಾಜದವರೇ ಒಬ್ರು ನಿನ್ನೆ ಇದನ್ನ ಮಾಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಸಮಾಜಕ್ಕೆ ಅನ್ಯಾಯ ಆಗಿದೆ, ಇದನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಈಗ ಅನ್ಯಾಯ ಆಗೈತೆ ಅನ್ನೋದ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ. ಒಂದ್ ವೇಳೆ ಅನ್ಯಾಯ ಆಗೈತಂದ್ರೆ ಅವ್ರು ಏನ್ ಮಾಡ್ಯಾರಲ್ಲ ಅದಕ್ಕೆ ನಮ್ದು ಒಪ್ಪಿಗೆ ಐತಿ. ಅದು ತಿಳ್ತಾನೆ ಸಿದ್ಧ ಆಗ್ಬೇಕದು. ಅನ್ಯಾಯ ಆಗೈತೆ ಅನ್ನೋದು ಸಿದ್ಧ ಆಗ್ಬೇಕು. ಸಮಾಜದ ಒಪ್ಪಿಗೆ ತಗೊಂಡಿದಾರೇನ್ರಿ ನಿನ್ನೆ? ಇಲ್ಲ ನಮ್ಮ ಸಮಾಜದ ಒಂದ ಹೇಳ್ತಾನೆ ಸ್ಪಷ್ಟವಾಗಿ. ಯಾರೇ ಈಗಾದ್ರೂ ಹೇಳ್ತಾನೆ, ಮುಂದುವಾದ್ರೂ ಹೇಳ್ತಾನೆ, ನಮ್ಮ ಕಮಿಟಿ ನಿರ್ಣಯ ಎಲ್ಲ ಯಾರ್ಯಾರೇ ನಿಮಗೆ ಕೊಟ್ಟರು ಅದು ಅನ್ನೋದನ್ನ ಅನಧಿಕೃತ ಅದೇನು ನಿಮ್ಗೆ ಹೇಳ್ತಾನೆ, ಅಧಿಕೃತ ಅಲ್ಲ. ದಯಮಾಡಿ ಮುಂದೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಇಂಥವ್ ನಡ್ತಿರ್ತಾವ ಸಮಾಜ, ಕೆಲವೊಂದು ಮಂದಿ ಮಾಡ್ತಾರೆ. ಅದಕ್ಕೆ ಮುಂದೆ ಇಂಥದ್ದು ಏನೇ ಕೊಟ್ಟರು ನಾವು ಇರ್ತೀವಿ, ಇವ್ರು ಇರ್ತಾರು ಕೆಲವು ಮಂದಿ ಇಂಥ ಕಲ್ಲಪ್ಪದಾರು. ಅವ್ರಿಗೆ ಮುಖಾಂತರ ಮೆಸೇಜ್ ತಿಳ್ಕೊಂಡಿರಂದ್ರೆ ನಿಮ್ಮನ್ನ ಅಗದಿ ಕರೆಕ್ಟ್ ಕೊಡ್ತೀವಿ. ಹೌದಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಾವು ಯಾರೇ ಮುಂದಿನ ದಿನಮಾನದಾಗ ನಮ್ಮ ಸಮಾಜ ಮ್ಯಾಗ ಅನ್ಯಾಯ ಮಾಡಿ ತಿಳ್ಕೊರಿ. ನಾವು ಇವತ್ತು ಯಾರು ನಮ್ಮ ರೂಲಿಂಗ್ ಯಾರು ನಾವು 12 ಪಾರ್ಟಿಯಾಗ 12 ಮಂದಿ ಇರ್ತೀವಿ. ನಮ್ಮ ಬೇಕಾದವ್ರು ಮಾಡಿರೋ ಸುಧಾರಕ್ಕೆ ನಾವು ಕಂಟಿನ್ಯೂ ಮಾಡೋರು. ನಾಳೆ ಸಮಾಜ ನಮಗೆ ದೊಡ್ಡದೈತಿ, ವ್ಯಕ್ತಿ ದೊಡ್ಡದಂಗಿಲ್ಲ, ಸಮಾಜ ದೊಡ್ಡದೈತಿ. ಸಮಾಜ ನಾವು ಸಂಘಟನೆ ಮಾಡ್ಲತ್ತೈತಿ. ಒಂದ್ ಲೆಕ್ಕ ನಾವು ಸಮಾಜ ಒಂದೈತಿ. ಸಮಾಜ ಉಳಿಸುವಂತ ಕೆಲಸ ಎಲ್ಲರೂ ಮಾಡಬೇಕು. ಈಗ ಖಂಡನೆ ಮಾಡುದು ಬಿಡುದು ಅದು ಮುಂದಿನ ಮಾತು. ಯಾಕಂದ್ರೆ ಆಗೈತೆ ಅನ್ನೋದು ಯಾರು ಮಾಡ್ಯಾರ ಅಲ್ಲಲ್ಲ. ಅದ್ ಬೇಕ್ ನೋಡ್ರಿ, ನಾ ಹೇಳ್ದ ಖಂಡನೆ ಮಾಡ್ಯಾರ ಅನ್ನುವಂಥದ್ದು ನಮ್ಗೆ ಬೇಕಲ್ಲ. ಅದು ಅಧಿಕೃತ ಒಂದು ಏನಾರು ಬೇಕಲ್ಲ. ಈಗ ಅದಕ್ಕೆ ಏನು ಇನ್ವಿಟೇಷನ್ ಅವ್ರದ್ದು ಡಿಪಾರ್ಟ್ಮೆಂಟ್ ಅದ. ಅವ್ರು ನಾಳೆ ತಪ್ಪ ಒಪ್ಪ ಮಾಡ್ತಾರೆ. ಅದು ತಪ್ಪ ಮತ್ತೆ ಮೀಟಿಂಗ್ ಕರಿತೀವಿ. ನಾಳೆ ಈಗ ಯಾರಿಗೆ ಮಾಡ್ಯಾರ ಅದು ಸಿದ್ಧ ಆಗಿತ್ತು ಮತ್ತೆ ಖಂಡನೆ ಮಾಡ್ತೀವಿ ನಾವು. ಈಗ ನಾವು ಯಾರ್ಯಾರ ಮ್ಯಾಗ ನಾವು ದೋಷ ಮಾಡೋದು ತಪ್ಪಾಕತಿ. ಹೌದಿಲ್ಲ? ಅದಕ್ಕೆ ನಾವು ಯಾರ ಮ್ಯಾಗ ದೋಷ ಮಾಡಂಗಿಲ್ಲ. ತಿಳ್ತಾನೆ ಒಟ್ಟು ಆಗಬಾರ್ದು. ಇಂಥದ್ದು ಖಂಡನೆ ಇದನ್ನ ಆಗಬಾರ್ದು. ಒಬ್ಬರ ಮ್ಯಾಗ ಮಾಲಾಂತಿಕ ಆಗಬಾರ್ದು. ಅದು ಯಾರು ಮಾಡ್ಯಾರೋ ಏನ್ ಮಾಡ್ಯಾರೋ ತಪ್ಪಿಸ್ತಾರೆ ಯಾರ್ದಾರೋ ಅವ್ರ ಮ್ಯಾಗ ಕ್ರಮ ಆಕತಿ. ಅದು ಮುಂದಿನ ವಿಚಾರ. ಯಾರಿಗೆ ಯಾರ ಮ್ಯಾಗ ನೋಡ್ರಿ ಅಲ್ರಿ ಸರ್, ಯಾರಂದ್ರೆ ಯಾನ್ ಹೇಳ್ರಿ ನೀವು. ಉದ್ದೇಶ ಕರ್ದೆ ಅಂದ್ರೆ ಸರ್ ನಾನು ಈಗ ನೋಡ್ರಿ, ಈಗ ನಿಮ್ಗೆ ಮೊದ್ಲ ಫಸ್ಟ್ ಹೇಳಿ ಲಕ್ಷ್ಮಣ ಸವದಿ ಅವರು ಇವರು ಅಲ್ಲಲ್ಲ ಒಟ್ಟ ನಿಮ್ಗೊಂದು ಹೇಳ್ತಾನು. ಈಗ ಎಲ್ಲಿ ಯಾವ್ದ್ರ ಸಂಬಂಧ ಬಂದಿದ್ವು? ಲಕ್ಷ್ಮಣ ಸವದಿ ಅವ್ರು ಬಡದಾರು, ಮಗ ಬಡದಾನು ಅಂತ ಅಭಿಪ್ರಾಯ ಐತಿ. ನಮ್ಮ ಸಾಮಾಜಿಕ ಆಧಾರ ಕ್ಯಾಲ್ಕುಲೇಷನ್ ಇಲ್ಲ. ಒಂದು ನಮ್ಮನ್ನ ನಿನ್ನೆ ಯಾನ ಕೇಳ್ಯಾರಲ್ಲ, ಅವ್ರು ನಿಮ್ಗೆ ಏನ ಅವ್ರು ಇದ್ರಾಗ ಮಾಡ್ಯಾರ, ನೀವು ಯೂಟ್ಯೂಬ್ನಾಗ ಮಾಡ್ಯಾರು, ಸ್ಟೇಟ್ಮೆಂಟ್ ಕೊಟ್ಟಾರು, ಹಾಲ್ ಮತ ಸಮಾಜ ಐತಿ, ನಾಳೆ ಧಿಕ್ಕಾರ ಮಾಡ್ತೀವಿ. ಅದಕ್ಕೆ ನಮ್ಮದ ಮಾನ್ಯತೆ ಇಲ್ಲ. ಸತ್ಯಪ್ಪ ಭಾಗ್ಯನವ್ರು ಕೊಟ್ಟಾರು. ತಿಳ್ತಾನೆ ಅದು ಏನೇ ಕೊಟ್ಟರು ಅವ್ರ ವೈಯಕ್ತಿಕ ವಿಷಯ ಆಗ್ತೈತಿ, ಹೊರತಾಗಿ ನಮ್ಮ ಸಮಾಜಕ್ಕೆ ಸಂಬಂಧ ಇಲ್ಲ. ತಿಳ್ತಾನೆ ನಮ್ಮನ್ನ ಏನ್ ಕನ್ಸಲ್ಟ್ ತಗೊಂಡಿಲ್ಲ. ಮತ್ತೆ ನಮ್ದೊಂದು ಹಿರಿಯಾತನ ಐತಿ, ಕಮಿಟಿ ಐತಿ, ಒಂದು 19-20 ಮಂದಿ ಕಮಿಟಿ ಐತಿ. ಆ ಕಮಿಟಿ ಅಧ್ಯಕ್ಷ ನಾನು ಅದನ್ನು, ಇವ್ರ ಉಪಾಧ್ಯಕ್ಷದವರು, ಇವರು ಅದಾರು, ಕೆಲವೊಂದು ಮಂದಿ ಅದಾರು, ಇಂಥ ತಾಲೂಕು ಅದಾರು. ನಾವು ನಿರ್ಣಯ ಮಾಡ್ತೀವಿ, ಯಾವಾಗಲೂ ನಿರ್ಣಯ ಮಾಡ್ತಿರ್ತೀವಿ. ಆ ನಿರ್ಣಯ ನಿನ್ನಿಂದ ನಮಗೆ ಬಂದಿಲ್ಲ ಕಿವಿ ಮ್ಯಾಗ. ಅದು ಏನೇ ನಮ್ಮನ್ನು ಬಿಟ್ಟು ಮಾಡಿರೋ ನಾವು ವೈಯಕ್ತಿಕ ವಿಚಾರ ಅಂತ ಹೇಳ್ತೀವಿ. ನಾವು ಸಮಾಜ ಸಂಬಂಧ ಇಲ್ಲ. ಸಮಾಜಕ್ಕೆ ಸಂಬಂಧ ಪಡಬೇಕಾಗಿತ್ತು ಅಂದ್ರೆ ನಿಮ್ಮನ್ನೆಲ್ಲ ಕೇಳಿ ಅವ್ರು ಕೇಳಿ ನಮ್ಮ ಫೈನಲ್ ಸಮಾಜಕ್ಕೆ ಸಂಬಂಧ ನಮ್ದ ಇದು ಅಲ್ಲ, ನಮ್ಮನ್ನ ಕೇಳಿ ಹೇಳ್ಬೇಕಾದ್ರೆ ನಮ್ಮದ ಒಂದು ಗ್ರೂಪಿದ ಅಭಿಪ್ರಾಯ ಐತೆ. ಅದು ಸಮಾಜದಿಂದ ನಮ್ಗೆ ನಿರ್ಣಯ ತಗೋಬೇಕು. ಸರ್ ಅದನ್ನ ನಿಮ್ಗೆ ಮೊದಲನ್ನ ಫಸ್ಟ್ ಹೇಳಿ, ಯಾರ ಬಡದ್ರು ಅದು ಬಡದವ್ರು ಯಾರ್ದಾರು ತಪ್ಪನ್ನದ ತಿಳ್ತಾನೆ. ಇವರ ಬಡದವ್ರ ನಮ್ಗೆಲ್ಲ ಪ್ರೂಫ್ ನಮ್ಮ ತಿಳಿದ ರಾಜೀವ್ರ ತಿಳ್ತಾನೆ. ಅದನ್ನ ನಾವು ನೇರವಾಗಿ ಹೇಳಕ್ ಬರಂಗಿಲ್ಲ. ಭಾಗ್ಯನವರು ಪ್ರತಿ ಸಲ ಹಾಲು ಮತ ಸಮಾಜ ಅಂತಾರೆ. ನಾವು ಸಮಿತಿಯ ಸದಸ್ಯರಾಗಿ ಏನ್ ಹೇಳ್ತೀರ? ಪ್ರತಿ ಸಲ ಹಾಲು ಮತ ಸಮಾಜ ಹೇಳ್ತಾರೆ. ಏನು ವಿಷಯ ಏನದ? ಏನು ವಿಷಯ? ಯಾವ್ದ್ರ ಸಂಬಂಧ ಹಾಲು ಮತ ಸಮಾಜ ಹೇಳ್ತಾರೋ? ಇಂಥ ಕೆಲಸ ಮಾಡ್ಲತ್ತಿದ್ವಿ. ಹಾಲು ಮತ ಸಮಾಜ ಎಲ್ಲ ಕೂಡಿ ಮತ್ತೆ ಕರಿಬೇಕು ನಮ್ಮನ್ನ. ಹಾಲು ಮತ ಸಮಾಜ ಯಾವ್ದ್ರ ಸಂಬಂಧ ಹೇಳ್ತಾರೋ? ರಾಜಕೀಯ ನಿಮ್ಮ ದ್ವೇಷ ಇದ್ರೆ ನೀವು ಇಂಡಿವಿಜುವಲ್ ಅದು ಮಾಡ್ಬೋದು. ಆದ್ರೆ ಸಮಾಜ ನಾವು ದಯಮಾಡಿ ತರಬೇಡ. ತಾವು ಹೇಳ್ತಾನೆ ಯಾರನ್ನ ಅಂದಾರಲ್ಲ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ನಾನು ನಾಳೆ ಅಧ್ಯಕ್ಷದ ನಾನು ಸಮಾಜ ಇರೋದು ಮಾತಾಡ್ಲಕ್ಕೆ ನಮಗೂ ನೈತಿಕ ಹಕ್ಕಿಲ್ಲ. ಅದು ತಿಳ್ತಾನೆ. ಸಮಾಜ ಎಲ್ಲ ಏನ್ ನಿರ್ಣಯ ತಗೋತಿದ್ವಿ ಆ ನಿರ್ಣಯಕ್ಕದ್ದ ನಾವು ಸಮಾಜದವರು. ಸಮಾಜ ದೊಡ್ಡದ ನಮಗೆ. ನಾ ರಾವ್ ಅವ್ನೂರು ದೊಡ್ಡವಲ್ಲ, ಇವರು ದೊಡ್ಡವರಲ್ಲ, ಸತ್ಯಪ್ಪ ದೊಡ್ಡವಲ್ಲ, ಇವನು ದೊಡ್ಡವಲ್ಲ. ಸಮಾಜ ದೊಡ್ಡದೈತಿ ನಮ್ಮದು. ಸಮಾಜಕ್ಕೆ ನಾವು ಕಿಮ್ಮತ್ ಕೊಡೋರು. ಕಾನೂನು ತೆಗೆದುಕೊಂಡಂತ ಏನ್ ಎನ್ಕ್ವೈರಿ ಒಳಗ ನಿರ್ಧಾರ ಆಗತ್ತಿಲ್ಲ, ಅದಕ್ಕೆ ನೀವೆಲ್ಲರೂ ಬದ್ಧರದ್ರಿ. ನಾವು ಕಾನೂನು ಆತಂದ್ರೆ ಎಲ್ಲರೂ ಬದ್ಧ ಇರ್ಬೇಕ್ರಿ ಸರ್. ಕಾನೂನು ಇತ್ತಂದ್ರೆ ಬದ್ಧ ಆಗೋ. ಕಾನೂನು ಪ್ರಶ್ನೆ ಇಲ್ಲ. ಕಾನೂನು ಬದ್ಧ ಇತ್ತು. ಯಾರ ಪರ ಯಾರ ವಿರೋಧ ಅಲ್ಲ ಯಾರ ಪರ ಯಾರು ವಿರೋಧ ಅಲ್ಲದ ಏನೂ ಅಲ್ಲ. ಇದು ಯಾರು ಸೇರಿದ್ದಾರೆ ಇಲ್ರಿ ನಮ್ಗೆ ಇಲ್ಲಿ ಏನ್ ಆಗೈತಿಲ್ಲ ಘಟನಾ ಸ್ಟೇಟ್ಮೆಂಟ್ ಹಾಲು ಮತ ಸಮಾಜ ಐತೇಳಿ ಸತ್ಯಪ್ಪ ಅವ್ರು ಮಾತಾಡ್ಯಾರ. ಏನ್ ಹೇಳುತ್ತಾಗತ್ತಲ್ರಿ ಹಗಲದ ರಾಜು ಸಂಬಂಧ ಇಲ್ಲ.
ಸಂಬಂಧ ಏನಾದ್ ಮಾತಾಡೋದು ಯೋಗ್ಯ ಅಲ್ಲ, ಸಮಾಜ ತಗೊಂಡ್ ಮಾತಾಡ್ಬೇಡ್ರಿ ಅಂತ ನಾವು ಯೋಗ್ಯ ಅಲ್ಲ. ಅದನ್ನ ಸಮಾಜ ಸಂಬಂಧ ನೀವು ಮಾತಾಡ್ಬೇಡ್ರಿ ಇತ್ತು ನಾವು ಇಂಥ ಸಂದರ್ಭ ಬಂದಾಗ ಸಮಾಜ. ನೆಕ್ಸ್ಟ್ ಯಾರು ಮಾತಾಡ್ತಾರೆ? ನಿಮ್ಮ ಹೆಸರು ಹೇಳಿ.